ಸ್ಟಫ್ಡ್ ವೆಜಿಟೇಬಲ್ ಪರಾಟ ಇವತ್ತಿನ ರೆಸಿಪಿ. ಇದು ಸ್ವಲ್ಪ ವಿಭಿನ್ನ ಟೈಪಲ್ಲಿ ನಾನು ಮಾಡಿದ್ದೇನೆ, ಬೇರೆ ಟೈಪಲ್ಲಿ. ಇದು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನಬಹುದಾದಂತಹ ಪರಾಟ ರೆಸಿಪಿ. ಮಕ್ಕಳಿಗಂತೂ ಇದನ್ನು ಕಟ್ಟಿ ಮೀಠಿ ಚಟ್ನಿ ಇದೆ ನೋಡಿ, ಇಂಬ್ಲಿ ಮತ್ತು ಖರ್ಜೂರದ್ದು ಮಾಡಿದ್ದು, ಅದರಲ್ಲಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ ಮತ್ತು ಸಮೋಸ ತಿಂದ ಅಷ್ಟೇ ಟೇಸ್ಟ್ ಇರ್ತದೆ ಇದು. ಇದಕ್ಕೆ ನೋಡಿ ಕೆಲವೆಲ್ಲ ತರಕಾರಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಇಲ್ಲಿ ಬಟಾಟೆ ಸಾಧಾರಣ ಒಂದು ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ, ಒಂದು ಹಿಡಿಯಷ್ಟು ಬೀಟ್ರೂಟು, ಒಂದು ದೊಡ್ಡ ಬಟಾಟೆ, ಒಂದು ಸಣ್ಣ 2 ಕ್ಯಾರೆಟ್. ಇದನ್ನು ಕುಕ್ಕರಲ್ಲಿ ಒಂದು 2 ವಿಜಿಲ್ ಹಾಕ್ತೇನೆ ನಾನು. ಉಪ್ಪು ಹಾಕಿ ಬೇಯಿಸ್ತಾ ಇದ್ದೇನೆ ಇದಕ್ಕೆ. ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ತರಕಾರಿ ಇಲ್ಲಿ ಬೆಂದಾಗಿದೆ. ನಾನು ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪು, ಒಂದು ಟೊಮ್ಯಾಟೊ, 1 ಕಪ್ಪಿನಷ್ಟು ಕ್ಯಾಬೇಜ್ ತುರಿ, 1 ಕ್ಯಾಪ್ಸಿಕಮ್, ಇದನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು. ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ಇದನ್ನು. ಇವಾಗ ಒಂದು ಪಾತ್ರೆಗೆ ನಾನೊಂದು 2-3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ, 1 ಚಮಚ ಬಡಿಸೊಪ್ಪು, 1 ಚಮಚ ಜೀರಿಗೆ. ಇದು ಚಟಪಟ ಅನ್ನುವಾಗ 1 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿದು, ಇದನ್ನು ಹಾಕಿ ಒಂದು 2-3 ಸೆಕೆಂಡ್ ಹುರಿದ್ರೆ ಸಾಕು, ಯಾಕಂದರೆ ಎಲ್ಲವನ್ನು ಫ್ರೈ ಮಾಡಲಿಕ್ಕಿದೆ ಈಗ, ಕ್ಯಾಬೇಜ್ ಕ್ಯಾಪ್ಸಿಕಮನ್ನೆಲ್ಲ. 1 ಸಣ್ಣ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನಷ್ಟೇ 1-2 ಸೆಕೆಂಡು ಹಸಿ ವಾಸನೆ ಹೋಗುವವರೆಗೆ ಹುರಿಯುವ. ಇದು 1 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಕ್ಯಾಬೇಜ್, ಇದನ್ನಷ್ಟೇ 1-2 ಸೆಕೆಂಡ್ ಹುರಿದ್ರೆ ಸಾಕು. ಫ್ಲೇಮ್ ಮಾತ್ರ ಹೈ ಹೀಟಲ್ಲೇ ಇಟ್ಕೊಂಡಿರಬೇಕು ನಾವು ಉರಿಯನ್ನು, ಗ್ಯಾಸ್ ಫ್ಲೇಮ್. ನೋಡಿ 1 ಕಪ್ಪಿನಷ್ಟು ಅಂದರೆ ಸಾಧಾರಣ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಅಷ್ಟೇ 1-2 ಸೆಕೆಂಡ್ ಹುರಿಯುವ. ಉರಿ ಜೋರಾಗಿದ್ರೇ ನೀರು ಬಿಡೋದಿಲ್ಲ, ಇಲ್ಲಾಂದರೆ ನೀರು ಬಿಡ್ತದೆ ತುಂಬ. 1 ಟೊಮ್ಯಾಟೊ. ಉಪ್ಪು ಹಾಕೋದು ಬೇಡ ಈಗ, ಉಪ್ಪು ಹಾಕಿದ ಕೂಡಲೇ ನೀರು ಬಿಡ್ತದೆ. ಇದು ನೋಡಿ ಮೆಂತ್ಯ ಸೊಪ್ಪು, 2 ಹಿಡಿಯಷ್ಟು ಇದೆ ಇದರಲ್ಲಿ ಮೆಂತ್ಯ ಸೊಪ್ಪು. ಎಲ್ಲವನ್ನು ಈಗ ಹೈ ಫ್ಲೇಮಲ್ಲೇ ಹುರಿತಾ ಇದ್ದೇನೆ. 1 ಚಮಚದಷ್ಟು ಚಾಟ್ ಮಸಾಲ ಪೌಡರ್, 1 ಚಮಚ ಪಾವ್ ಭಾಜಿ ಮಸಾಲ, ಸ್ವಲ್ಪ ಅರಸಿನ ಮತ್ತು ಸ್ವಲ್ಪ ಕೆಂಪು ಮೆಣಸಿನ ಪುಡಿ. ಈಗ ನಾವು ಬೇಯಿಸಿಟ್ಟ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದನ್ನು. ಬಟಾಟೆ ಎಲ್ಲ ಮುದ್ದೆ ಥರ ಆಗಬೇಕು, ಅದಕ್ಕೋಸ್ಕರ ನೋಡಿ ಈ ರೀತಿ, ಅಥವಾ ಸೌಟನ್ನು ಒತ್ತಿ ಈ ಪುಡಿ ಮಾಡ್ಬೋದು ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕಿದ್ದೇನೆ, ಯಾಕಂದರೆ ಕ್ಯಾಬೇಜಿಗೆಲ್ಲ ನಾವು ಉಪ್ಪು ಹಾಕಿರಲಿಲ್ಲ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈಗ ಚಪಾತಿಗೆ ಅಂಟು ಮಾಡುವ ರೀತಿ ಅಂಟು ಮಾಡಲಿಕ್ಕಿದೆ. ಉಪ್ಪು ಮತ್ತು 1 ಸಣ್ಣ ಚಮಚ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು, 1 ಲೋಟದಷ್ಟು ನೀರು ಹಾಕಿದ್ದೇನೆ. ಇದಕ್ಕೆ ಸಾಧಾರಣ 3-3.5 ಕಪ್ಪಿನಷ್ಟು, ಅಂದರೆ ನಾನು ಕೈಯಲ್ಲಿ 1 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ, ಹಾಕಿ ಚಪಾತಿ ಅಂಟು ಮಾಡುವ ರೀತಿಯಲ್ಲಿ ನಾವು ಇದನ್ನು ಅಂಟು ಮಾಡಬೇಕು. ನೋಡಿ ಈ ರೀತಿ ಸಹ ಮಾಡ್ಬೋದು, ನಾನು ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೇನೆ ನೋಡಿ. ನಿಮಗೆ ಬೇಗ ಆಗ್ತದೆ ಈ ರೀತಿ ಸಹ ಅಂಟು ಮಾಡಿದರೆ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಈ ರೀತಿ ರೋಟಿ ಮಾಡಿದರೆ ಸಹ. ಚಪಾತಿ, ಪರೋಟ ಯಾವುದು ಸಹ ಮಾಡ್ಬೋದು ಈ ರೀತಿ, ಯಾವುದೇ ಎಣ್ಣೆ ಹಾಕುವ ಅಗತ್ಯ ಇಲ್ಲ. 1 ಲೋಟ ನೀರಿಗೆ ಸಾಧಾರಣ 3.5 ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಗೆದುಕೊಳ್ಬಹುದು. ನೋಡಿ ಈ ರೀತಿ ಮಾಡಿದರೆ ಆಯಿತು ನೋಡಿ. ಸ್ಕಿಪ್ ಮಾಡದೆ ನಾನೀಗ ತೋರಿಸಿದ್ದೀನಿ, ಇಷ್ಟು ಬೇಗ ಅಂಟಾಯಿತು ನೋಡಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಇಟ್ಟು ಬಿಡುವ ಇದನ್ನು. ನೋಡಿ ಈಗ 10 ನಿಮಿಷ ಆಗಿದೆ. ತುಂಬ ಗಟ್ಟಿ ಸಹ ಆಗಬಾರ್ದು, ತುಂಬ ಸಾಫ್ಟ್ ಸಹ ಇರಬಾರ್ದು, ಆ ರೀತಿ ನಾವು ಅಂಟು ಮಾಡಬೇಕು. ಈಗ ಒಂದೊಂದೇ ಉಂಡೆಯನ್ನು ನಾನು ಮಾಡಿ ರೆಡಿ ಮಾಡಿ ಇಟ್ಟಿರ್ತೇನೆ. ತಕ್ಷಣ ಗ್ಯಾಸಲ್ಲಿ ಕಾವಲಿ ಇಟ್ಟು ಒಂದೊಂದೇ ಲಟ್ಟಿಸಿ ಹಾಕಿ ಮಾಡಲಿಕ್ಕೆ ಸುಲಭ ಆಗ್ತದೆ ಆಗ. ನೋಡಿ ಈ ರೀತಿ ಚಪಾತಿ ಲಟ್ಟಿಸುವಷ್ಟೇ ದೊಡ್ಡದಾಗಿ ಲಟ್ಟಿಸಬೇಕಿದನ್ನು, ಸಣ್ಣದಾಗಿ ಲಟ್ಟಿಸಲಿಕ್ಕಿಲ್ಲ. ಪರೋಟಕ್ಕೆ ನಾವು ಸಣ್ಣದಾಗಿ ಲಟ್ಟಿಸಿ ಮತ್ತು ಅದನ್ನು ಮುಚ್ತೇವೆ ನೋಡಿ, ಆ ರೀತಿ ಮಾಡಲಿಕ್ಕಿಲ್ಲ. ಈ ರೀತಿ ರೋಟಿ ಮಾಡಿದಷ್ಟೇ ದೊಡ್ಡದಾಗಿ ಮಾಡಿ. ಈ ವೆಜಿಟೇಬಲ್ ಮಿಕ್ಸರನ್ನು ಹಾಕುವ. ಪಾವ್ ಭಾಜಿ ಮಸಾಲೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತದೆ ಅದರಲ್ಲಿ ನಮಗೆ. ಮತ್ತು ತರಕಾರಿ ಪೂರ ತಿನ್ನದ ಮಕ್ಕಳು ಸಹ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸಮೋಸ ತಿಂದಷ್ಟೇ ರುಚಿಯಾಗಿರ್ತದೆ. ಹಸಿರು ಚಟ್ನಿ ಅಥವಾ ಖರ್ಜೂರ ಮತ್ತು ಹುಳಿಯ ಕಟಿ ಮೀಠಿ ಚಟ್ನಿ ಇರ್ತದೆ ನೋಡಿ, ಅದು, ಅಥವಾ ಕೆಚಪಲ್ಲಿ ಸಹ ತಿನ್ಬೋದು. ಇದನ್ನು ಖಾಲಿ ಏನು ಇಲ್ಲದೆ ಖಾಲಿ ಸಹ ತಿನ್ಬೋದು, ಯಾಕಂದರೆ ಮಸಾಲೆ ಅಷ್ಟು ಚೆನ್ನಾಗಿ ನಾವು ಹಾಕಿದ್ದೇವೆ, ಅದಕ್ಕೋಸ್ಕರ. ನೋಡಿ ಇಷ್ಟೇ ಲಟ್ಟಿಸಿದರೆ ಸಾಕು, ತುಂಬ ಲಟ್ಟಿಸುವ ಅಗತ್ಯ ಇಲ್ಲ ಇದು, ಯಾಕಂದರೆ ಹೂರಣ ಎಲ್ಲ ಹೊರಗೆ ಬರ್ತದೆ, ತುಂಬ ಹಾಕಿದ್ದೇವೆ ನೋಡಿ.
ಇದು ಸ್ವಲ್ಪ ದಪ್ಪವೇ ಮಾಡಿ ತಿನ್ನೋದು. ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ, ಗೀ. ಎಣ್ಣೆ ಹಾಕ್ತಾ ಇಲ್ಲ, ತುಪ್ಪ ಹಾಕಿದರೆ ರುಚಿ ಜಾಸ್ತಿ. ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ನೋಡಿ. ಒಂದು ಕಡೆ ಬೆಂದ ಕಡೆ ತುಪ್ಪ ಹಾಕಿ ಇದನ್ನು ತುಪ್ಪವನ್ನು ಸರಿಯಾಗಿ ಹಾಕುವ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೇ ರುಚಿಯಾಗಿ ಬರುವುದು ಇದು. ಎರಡು ಕಡೆ ಇದೇ ರೀತಿ ಬೇಯಿಸಿ ತುಪ್ಪ ಹಾಕಿ ತಿನ್ನಿ. ಇಷ್ಟ ಆಯ್ತಲ್ಲ ನಿಮಗೆ? ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟಿಫಿನ್ ಬಾಕ್ಸಿಗೆ ಸಹ ಮಕ್ಕಳಿಗೆ ಹಾಕಿ ಕೊಡಲಿಕ್ಕೆ ಇದು ಒಳ್ಳೆ ರೆಸಿಪಿ ನೋಡಿ. ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ನಾನೀಗ ತೆಗಿತೇನೆ ನೋಡಿ. ಇನ್ನೊಂದು ಚಪಾತಿ ಹಾಕಿ ತೋರಿಸ್ತಾ ಇದ್ದೇನೆ. ಈಗ ಮೊದಲಿಗೆ ನಾನು ಕಾವಲಿಗೆ ತುಪ್ಪ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಸಹ ಮಾಡ್ಬೋದು. ತುಂಬ ಹೊರಗೆ ಕ್ರಿಸ್ಪಾಗಿ ಬರ್ತದೆ ಆಗ ನೋಡಿ. ಎರಡು ಕಡೆ ಬೆಂದಿದೆ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.